ಸರ್ಕಾರದಿಂದ ಜಾತಿ ಗಣತಿ ಸಮೀಕ್ಷೆ ಅವಧಿ ವಿಸ್ತರಣೆ ಹಿನ್ನೆಲೆ ಅವಧಿ ವಿಸ್ತರಣೆ ಬೆನ್ನಲ್ಲೇ ಶಾಲೆಗಳ ದಸರಾ ರಜೆಯೂ ಕೂಡ ವಿಸ್ತರಣೆ ಆಗಿದೆ. ಸಭೆ ನಡೆಸಿ ರಜೆ ವಿಸ್ತರಣೆ ಘೋಷಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅವಧಿ ವಿಸ್ತರಣೆ ಬೆನ್ನಲ್ಲೇ ಶಾಲೆಗಳ ದಸರಾ ರಜೆಯೂ ಕೂಡ ವಿಸ್ತರಣೆ ಆಗಿದೆ. ಸಭೆ ನಡೆಸಿ ರಜೆ ವಿಸ್ತರಣೆ ಘೋಷಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಕ್ಟೋಬರ್ 18ರವರೆಗೂ ರಾಜ್ಯದಲ್ಲಿ ದಸರಾ ರಜೆ ಕಂಟಿನ್ಯೂ ಆಗುತ್ತೆ. ಸರ್ಕಾರ ಮತ್ತು ಅನುದಾನಿತ ಶಾಲೆಗಳಿಗೆ ರಜೆ ವಿಸ್ತರಣೆ ಮಾಡಲಾಗಿದೆ. ಹಿಂದುಳಿದ ವರ್ಗಗಳ ಆಯೋಗದ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಯಾಕಂದ್ರೆ ಜಾತಿ ಗಣತಿಗೆ ಈಗ 15 ದಿನಗಳ ಗಡುವನ್ನ ನೀಡಲಾಗಿತ್ತು. ಆದ್ರೆ ಆ ಗಡುವಿನ ಒಳಗೆ ಈಗ ಸಮೀಕ್ಷೆ ಮುಕ್ತಾಯ ಆಗಿಲ್ಲ. ಸೊ ಹಾಗಾಗಿ ಈಗ ಅಕ್ಟೋಬರ್ 18ರವರೆಗೂ ಕೂಡ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿಯಲಾಗಿತ್ತು. ಹಾಗಾಗಿ ಇವತ್ತು ಸಭೆ ನಡೆಸಿದ ಬಳಿಕ ಹಿಂದುಳಿದ ವರ್ಗಗಳ ಆಯೋಗದ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಮನವಿಯನ್ನ ಟೀಚರ್ಸ್ ಅಸೋಸಿಯೇಷನ್ ಮತ್ತೆ ನಮ್ಮ ಪುಟ್ಟಣ್ಣ MLC ಅವರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಅವರು ಅದಕ್ಕೆ ನಾವು ಸರ್ಕಾರ ತೀರ್ಮಾನ ಮಾಡಿದೆ, ನಾಳಿದ್ದು ವರ್ಕಿಂಗ್ ಡೇಸ್ 3 ದಿನ ಇದೆ, 8, 9, 10 3 ದಿನ ಇದೆ. ಆಮೇಲೆ ವರ್ಕಿಂಗ್ ಡೇಸ್ ಬರ್ತಕ್ಕಂಥದ್ದು 13, 14, 15, 16, 17, 18 ಇಷ್ಟು ದಿನ ಶಾಲೆಗಳಿಗೆ ರಜಾ ಕೊಡ್ತೀವಿ. ಗೌರ್ಮೆಂಟ್ ಸ್ಕೂಲ್ ಮಾತ್ರ, ಗೌರ್ಮೆಂಟು ಕಂತೆ ಇದು ಏಡೆಡ್ ಸ್ಕೂಲ್ಸ್, ಗೌರ್ಮೆಂಟು ಮತ್ತು ಏಡೆಡ್ ಸ್ಕೂಲ್ಸ್. ಆಮೇಲೆ ಈ ಮಧ್ಯೆ ಒಂದು ಏನು ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಕರೆಯೋದು, ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಬರ್ತದೆ. ಯಾರು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಈ ಮುಂದುವರೆದ ಸರ್ವೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿಲ್ಲ. ಸೆಕೆಂಡ್ PU ಮಾತ್ರ ಒಂದು ಮನವಿಯನ್ನ. ಸರ್ವೆ ಕಾರ್ಯದ ವೇಳೆ 3 ಶಿಕ್ಷಕರು ಸಾವನ್ನಪ್ಪಿದರು. ಮೃತ ಶಿಕ್ಷಕರ ಕುಟುಂಬಕ್ಕೆ ತಲಾ 20 ಲಕ್ಷ ಪರಿಹಾರವನ್ನ ಘೋಷಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಸರ್ವೆ ಕಾರ್ಯದ ವೇಳೆ 3 ಶಿಕ್ಷಕರು ನಾನಾ ಕಾರಣಗಳಿಂದ ಸಾವನ್ನಪ್ಪಿದರು. ಹಾಗಾಗಿ ಮೃತ ಶಿಕ್ಷಕರ ಕುಟುಂಬಕ್ಕೆ ತಲಾ 20 ಲಕ್ಷ ರೂಪಾಯಿ ಪರಿಹಾರವನ್ನ ಸುದ್ದಿಗೋಷ್ಠಿಯಲ್ಲಿ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಸರ್ವೆ ಕಾರ್ಯ ನಡೆಯುವಾಗ 3 ಜನ ಸತ್ತಿದ್ದಾರೆ. 3 ಜನ ಇಬ್ಬರು 3 ಜನ 3 ಜನ ಅವ್ರಿಗೆಲ್ಲರಿಗೂ ಕೂಡ 20 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ. 20 ಲಕ್ಷ ಆಯ್ತು, 20 ಲಕ್ಷನೇ ಕೊಡ್ತೀವಿ. 15 ನಾಗಮೋಹನ್ ದಾಸ್ ಇದರಲ್ಲಿ ಸರ್ವೆ ಮಾಡುವಾಗ ಒಳ ಮೀಸಲಾತಿ ಬಗ್ಗೆ 15 ಲಕ್ಷ ಕೊಟ್ಟಿದ್ದಾರೆ. ಅವರು 15 ಲಕ್ಷ ಕೊಡ್ತೀವಿ, ನಾವು 20 ಲಕ್ಷನೇ ಕೊಡ್ತೀವಿ. ಪಾಪ ಮರಣ ಆಗಿದಾರಲ್ಲ. ಈ ಸರ್ವೆ ಕಾರ್ಯದಲ್ಲಿ